ಕ್ಲಾಸ್ನಲ್ಲಿ ಕನ್ನಡ ಮಾತನಾಡಿದ್ರು ಅನ್ನುವಂತಹ ಏಕೈಕ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ದಂಡ ಹಾಕಲಾಗಿದೆ. ಇದನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳಿಂದ ಹೋರಾಟ. ಕನ್ನಡ ಮಾತನಾಡಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ದಂಡ ವಿಚಾರ ಬೆಂಗಳೂರಿನ ಸಿಂಧಿ ಸ್ಕೂಲ್ಗೆ ಕನ್ನಡ ಪರ ಸಂಘಟನೆಗಳು ಮುತ್ತಿಗೆ. ಕುಮಾರಕೃಪಾ ಮುಂಭಾಗದಲ್ಲಿರುವಂತಹ ಸಿಂಧಿ ಸ್ಕೂಲ್ ಬಳಿ ಹೈಡ್ರಾಮಾ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಮುತ್ತಿಗೆಗೆ ಯತ್ನ ಆಗಿದೆ. ಕನ್ನಡ ಪರ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕನ್ನಡ ಮಾತನಾಡಿದಂತಹ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ದಂಡ ಹಾಕಿತ್ತು. ಕರ್ನಾಟಕದಲ್ಲಿದ್ದುಕೊಂಡು ಕನ್ನಡ ಮಾತನಾಡಿದ್ದೇ ಅಪರಾಧ ಆಗ್ಬಿಡ್ತಾ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿವೆ. ಆ ಸಂದರ್ಭದಲ್ಲಿ ಹೈಡ್ರಾಮಾ ಆಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನೂರಾರು ಸಂಖ್ಯೆಯ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರವನ್ನು ಕೂಗಿ ಶಾಲೆಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನಿಸ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಆ ಕಾರ್ಯಕರ್ತರನ್ನ ಪೊಲೀಸರು ತತ್ಕ್ಷಣಕ್ಕೆ ವಶಕ್ಕೆ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕುಮಾರಕೃಪಾ ಮುಂಭಾಗದ ಸಿಂಧಿ ಸ್ಕೂಲ್ನಲ್ಲಿ ಈ ಹೈಡ್ರಾಮಾ ಆಗಿರುವಂಥದ್ದು. ಶಾಲಾ ಆಡಳಿತ ಮಂಡಳಿ ಕನ್ನಡ ಮಾತನಾಡಿದಂತಹ ಕೆಲ ವಿದ್ಯಾರ್ಥಿಗಳಿಗೆ ದಂಡವನ್ನ ವಿಧಿಸಿತ್ತು. ಇದು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರ ಕಣ್ಣನ್ನ ಕೆಂಪಗಾಗಿಸಿತ್ತು. ಮಾಧ್ಯಮಗಳ ಚಿತ್ರೀಕರಣಕ್ಕೆ ಹೈಗ್ರೌಂಡ್ಸ್ ಠಾಣೆಯ ಇನ್ಸ್ಪೆಕ್ಟರ್ ಅಡ್ಡಿ ಉಂಟು ಮಾಡಿದ್ದಾರೆ. ಸಿಂಧಿ ಸ್ಕೂಲ್ ವಿರುದ್ಧ ಪ್ರೊಟೆಸ್ಟ್ ವೇಳೆ ಇನ್ಸ್ಪೆಕ್ಟರ್ ಕಿರಿಕ್ ಮಾಡಿದ್ದಾರೆ. ವರದಿಗಾರರನ್ನ ತಳ್ಳಾಡಿದ್ದಾರೆ ಹೈಗ್ರೌಂಡ್ಸ್ ಠಾಣೆಯ ಇನ್ಸ್ಪೆಕ್ಟರ್ ಭರತ್. ಯಾಕಿಷ್ಟೊಂದು ಇಂಟ್ರೆಸ್ಟ್ ಇನ್ಸ್ಪೆಕ್ಟರ್ಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮಾಡಿ ನಾವು ಪ್ರದೇಶ ಮಾಡ್ತಿರೋದು ನಾವು ಅರೆಸ್ಟ್ ಮಾಡ್ತೀವಿ. ಹಿಂದಿ ಏನು ಆಂಗ್ಲ ಮಾಧ್ಯಮ ಶಾಲೆ ಸಿಂಧಿ ಸ್ಕೂಲು ಕಣ ಧೋರಣೆಯನ್ನು ತೋರಿಸಿದೆ. ಇಲ್ಲಿ ಬಂದವರು ಇಸ್ಕೊಬೇಕು, ಮನವಿ ಇಸ್ಕೊಬೇಕು. ಮನವಿಗಿನ್ನ ಯಾವುದಿಲ್ಲ ಅಲ್ಲೋಡಲ್ಲಿ ಗಾಡಿಯಲ್ಲಿ ಸಿಎಂ ನಮ್ಮ ಕೆಲಸ ಮೇಡಮ್. ನೀವು ಮಾಡಿ ನಾವು ಪ್ರದೇಶ ಮಾಡ್ತಿರೋದು ನಾವು ಅರೆಸ್ಟ್ ಮಾಡ್ತೀವಿ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನು ವಶಕ್ಕೆ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಅದನ್ನು ಚಿತ್ರೀಕರಣ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅದಕ್ಕೆ ಅಡ್ಡಿ ಉಂಟು ಮಾಡಿದ್ದಾರೆ, ಕಿರಿಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಯಾಕೆ ಈ ರೀತಿ ನಡ್ಕೊಳ್ತಾರೆ ಕೆಲವು ಸರಿ ಅನ್ನೋದು ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಮುತ್ತಿ ಹಾಕಿ ಹಾಕ್ತೀವಿ. ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಸರ್ಕಾರ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಏನಾಯ್ತು ಸ್ಕೂಲ್ನ ಮುಂಭಾಗದಲ್ಲಿ ಅಂತ ಹೇಳಿ? ಪ್ರೇಮ್, ಇವತ್ತು ಬೆಳಗ್ಗೆ ಕರವೇ ಕಾರ್ಯಕರ್ತರು ಸಿಂಧಿ ಸ್ಕೂಲ್ಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಕನ್ನಡ ಮಾತನಾಡಿದಕ್ಕೆ ವಿದ್ಯಾರ್ಥಿಗಳಿಗೆ ದಂಡವನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಆಕ್ಷೇಪವನ್ನ ಕರವೇ ವ್ಯಕ್ತಪಡಿಸಿ ಇವತ್ತು ಪ್ರತಿಭಟನೆಗೆ ಮುಂದಾದ್ರು. ಈ ವೇಳೆ ಮಾಧ್ಯಮದವರು ಕೂಡ ಕವರೇಜ್ಗೆ ಬಂದಿರುವಂತಹ ಸಂದರ್ಭದಲ್ಲಿ ಯಾವಾಗ ಪ್ರತಿಭಟನೆಕಾರರು ಬಂದರೂ ಸಹಜವಾಗಿ ನಾವು ಮಾಧ್ಯಮದವರು ಹೋರಾಟಗಾರರನ್ನ ಮಾತನಾಡಿಸೋದಕ್ಕೆ ಮುಂದಾದಂತಹ ವೇಳೆಯಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಭರತ್ ಕಂಪ್ಲೀಟ್ ಆಗಿ ಅದಕ್ಕೆ ಅಡ್ಡಿಯನ್ನ ಪಡಿಸಿದ್ರು. ನೀವ್ಯಾಕೆ ಬರ್ತೀರಾ, ಪೊಲೀಸರ ಕೆಲಸಕ್ಕೆ ನೀವ್ಯಾಕೆ ಅಡ್ಡಿ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಮಾಡಿದ್ರು. ಇಲ್ಲ ಸರ್, ಪ್ರತಿಭಟನೆಗೆ ಬಂದಿದ್ದಾರೆ, ಯಾವ ಉದ್ದೇಶದಿಂದ ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥದ್ದು ಕೇಳುವಂಥದ್ದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಅಂತ. ಸೊ ಅದಕ್ಕೂ ಕೂಡ ಅವಕಾಶ ಮಾಡದೆ ಏಕಾಏಕಿ ಪ್ರತಿಭಟನೆಕಾರರನ್ನ ತಳ್ಕೊಂಡು, ಜೊತೆಗೆ ವರದಿಗಾರನು ಕೂಡ ತಳ್ಕೊಂಡು ಅವರು ಕಂಪ್ಲೀಟ್ ಆಗಿ ಏನಾದ್ರೂ ಕೆಳಗಡೆ ಯಾರಾದ್ರೂ ಬಿದ್ದು ಹೋದ್ರೆ ಏನ್ ಅನಾಹುತ ಆಗುತ್ತೆ, ಇದಕ್ಕೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಪೊಲೀಸರು ಹೇಗೆ ಕರ್ತವ್ಯವನ್ನ ನಿರ್ವಹಿಸ್ತಾರೋ ಅದೇ ರೀತಿ ಮಾಧ್ಯಮದವರು ಕೂಡ ಈ ರೀತಿ ಸುದ್ದಿಗಳಾದಾಗ ಸ್ಥಳಕ್ಕೆ ಬಂದು ವರದಿಯನ್ನ ಮಾಡ್ತಾರೆ. ಬಟ್ ಅವರ ಪ್ರಶ್ನೆ ಏನಾಗಿತ್ತು ಅಂದ್ರೆ ನೀವ್ಯಾಕೆ ಬರ್ತೀರಾ ಅನ್ನುವಂತಹ ರೀತಿಯಲ್ಲಿ ಪ್ರತಿಭಟನೆಕಾರರ ಜೊತೆಗೆ ನಮ್ಮನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಯಾವ ರೀತಿ? ಹಾಗಿದ್ರೆ ಮಾಧ್ಯಮಕ್ಕೆ ಸ್ವಾತಂತ್ರ್ಯ ಇಲ್ವಾ ಈ ರೀತಿಯ ಸುದ್ದಿಯ ಕವರೇಜ್ಗೆ ಅನ್ನುವಂಥದ್ದು? ಜೊತೆಗೆ ಅಷ್ಟು ಜನ ಅಲ್ಲಿ ಅಟ್ಲೀಸ್ಟ್ ನಾವಿದ್ದಿರುವಂಥದ್ದು ಎಲ್ಲರೂ ಕೂಡ ಮಹಿಳಾ ವರದಿಗಾರರೇ, ಮಹಿಳಾ ವರದಿಗಾರನ ಕೂಡ ತಳ್ಕೊಂಡು ಹೋಗ್ತಾರೆ ಅಂದ್ರೆ ಇದು ಯಾವ ಸೀಮೆ
ನಿರ್ಲಕ್ಷ್ಯಮಯ ಪೊಲೀಸ್ ವರ್ತನೆ ಅನ್ನುವಂಥದ್ದೇ ಪ್ರಶ್ನೆಯಾಗಿದೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಮಾಧ್ಯಮ ಚಿತ್ರೀಕರಣಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡದೆ, ಅವ್ರನ್ನ ಮಾತನಾಡಿಸೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡದೆ ತಳ್ಕೊಂಡೇ ಹೋಗುವಂತಹ ಘಟನೆ ನಡೆದಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ. ತಮ್ಮೆಲ್ಲ ಮಾಹಿತಿಗಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಹೆಂಗೆ ನಡ್ಕೊಬೇಕು ಅನ್ನೋದು ಗೊತ್ತಿರಬೇಕು.